ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಲು ಕರಾವಳಿ ಸಿದ್ಧವಾಗಿದೆ. ಹಾಗೇನೆ ಬೀಚ್ ಸೈಡ್ ಅಲ್ಲಿ ಮೋಜು ಮಸ್ತಿಗಳೊಂದಿಗೆ ಹೊಸ ವರ್ಷವನ್ನ ಆರಂಭ ಮಾಡಲಿಕ್ಕೆ ಹಾಗೇನೆ ಈ ವರ್ಷದ ಕೊನೆಯ ದಿನವನ್ನ ಕಳೀಲಿಕ್ಕೆ ಈಗಾಗಲೇ ಜನರು ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಹಾಗೆ ಮಂಗಳೂರಿನ ಹೊರವಲಯದಲ್ಲಿರುವಂತಹ ಪಣಂಬೂರು ಬೀಚ್ ಸೈಡ್ ಅಲ್ಲಿರುವಂತಹ ಬೀಚ್ ರೆಸಾರ್ಟ್ ಇದು. ಇಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು ಲೈವ್ ಇವೆಂಟಿಗೆ. ಹಾಗೇನೆ ಇಲ್ಲಿ ಜನರು ಬಂದು ಕೂತ್ಕೊಳ್ಳಿಕ್ಕೆ, ಪ್ರವಾಸಿಗರು ಬಂದು ಕೂತ್ಕೊಳ್ಳಿಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ತುಂಬಾ ಸುಂದರವಾಗಿ ಟೇಬಲ್ಸ್ ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಅದು ಕೂಡ ಸಮುದ್ರ ಕಿನಾರೆಯ ಬದಿಯಲ್ಲಿಯೇ ಈ ಒಂದು ರೆಸಾರ್ಟ್ ಇರುವಂತದ್ದು. ಈ ರೆಸಾರ್ಟ್ ಅಲ್ಲಿ ಇವತ್ತು ಮೋಜು ಮಸ್ತಿಗೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಜನರು 1,000ದಿಂದ 1,500 ಕಪಲ್ಸ್ ಗಳು ಬಂದು ಇಲ್ಲಿ ಎಂಜಾಯ್ ಮಾಡಬಹುದು ಅನ್ನೋ ಒಂದು ವ್ಯವಸ್ಥೆ ಇಲ್ಲಿಯ ವ್ಯವಸ್ಥಾಪಕರಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳು, ಯಾಕಂದ್ರೆ ಲೈವ್ ಮ್ಯೂಸಿಕ್ ಇರುತ್ತೆ, ಡಿಜೆ ಇರುತ್ತೆ, ಹಾಗೇನೆ ಎಲ್ಲಾ ರೀತಿಯ ವ್ಯವಸ್ಥೆಗಳು ಇಲ್ಲಿ ಮಾಡ್ಕೊಂಡಿರೋದು. ತುಂಬಾ ಸುಂದರವಾದ ಒಂದು ಸಂಜೆಯನ್ನ ಕಳೀಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ. ಇದು ವರ್ಷದ ಕೊನೆಯ ಸಂಜೆಯನ್ನ ತುಂಬಾ ಸಂಭ್ರಮದಿಂದ ಮೋಜು ಮಸ್ತಿಯಿಂದ ಕಳೀಲಿಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ನೀವು ನೋಡಬಹುದು, ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿ ಈಗಾಗಲೇ ಸಿದ್ಧತೆಯನ್ನ ಪೂರ್ಣಗೊಂಡಿದೆ. ಹಾಗೆ ಇನ್ನೇನು 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಜನರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಈ ಒಂದು ಟೇಬಲ್ಸ್ ಗಳನ್ನ ಈಗಾಗಲೇ ರೆಡಿ ಮಾಡ್ತಾ ಇರುವಂತದ್ದು. ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ಯಾವೆಲ್ಲ ವ್ಯವಸ್ಥೆಗಳಿದ್ದಾವೆ ಮಾತಾಡ್ಲಿಕ್ಕೆ ಇಲ್ಲಿಯ ರೆಸಾರ್ಟ್ ನ ಮ್ಯಾನೇಜರ್ ಇದೆ, ಅವರನ್ನೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಇವತ್ತು ಸಂಜೆ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ? ನಮಸ್ಕಾರ ಎಲ್ಲರಿಗೂ. ನಮ್ಮ ಲೀ ಸ್ಪ್ಯಾರೋ ಬೀಚ್ ರೆಸಾರ್ಟ್ ನಿಂದ 31st ನೀವು ಹೋದ ವರ್ಷ ಮಾಡಿದ ಹಾಗೆ ಈ ವರ್ಷನೂ ಒಂದು ಗ್ರ್ಯಾಂಡ್ ಆಗಿ ಅದ್ಭುತವಾಗಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಇದರಲ್ಲಿ 1,000 ಜನ ಕೆಪಾಸಿಟಿ ಇದಂತ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮತ್ತೆ 1,500 ಜನ ತನಕ ಒಂದು ಸ್ಟ್ಯಾಂಡಿಂಗ್ ಆದ್ರೆ ಒಂದು 500 1,000 ಕೂತ್ಕೊಂಡಷ್ಟು ವ್ಯವಸ್ಥೆಯನ್ನು ಮಾಡಿಟ್ಟಿದ್ವಿ. ಇದರಲ್ಲೊಂದು ಫುಡ್ ಕೌಂಟರ್ ಮತ್ತೆ ಬಾರ್ ಕೌಂಟರ್ಗಳೆಲ್ಲ ಸಪರೇಟ್ ಆಗಿ ಇಟ್ಕೊಂಡಿದ್ವಿ. ಅದು ಒಳಗಡೆ ಕೂಪನ್ ಸಿಸ್ಟಮ್ ಅಲ್ಲಿ ನೀವು ನಿಮ್ಮ ಒಂದು ಇಷ್ಟವಾದಂತ ಪದಾರ್ಥಗಳನ್ನು ತಕೊಂಡು ಎಂಜಾಯ್ ಮಾಡಬಹುದು. ಅದರಲ್ಲಿ ನಮ್ಮ ತುಂಬಾ ವೆರೈಟಿ ಆಗಿ ನಾವು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅದರಲ್ಲಿ ಒಂದು ಡಿಜೆ ಮ್ಯೂಸಿಕ್ ಅಂದ್ರೆ ಡಿಜೆ ತುಂಬಾ ಅದ್ಭುತವಾದ ಇಟ್ಕೊಂಡಿದ್ವಿ. ಮತ್ತೆ ಲೈವ್ ಆಗಿ ಸಾಂಗ್ಸ್ ಆಡೋರು ಸಿಂಗರ್ಗಳೆಲ್ಲ ಪ್ರೈವೇಟ್ ಆಗಿ ಇಟ್ಕೊಂಡಿದ್ವಿ. ಫೇಮಸ್ ಸಿಂಗರ್ಗಳು ನಮ್ಮಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ನಾವು 5 ಪಾರ್ಕ್ಸ್ ಎಲ್ಲ ಇಟ್ಕೊಂಡಿದ್ವಿ. ಡ್ಯಾನ್ಸರ್ಗಳೆಲ್ಲ ಕಳಿಸಿದ್ವಿ. ತುಂಬಾ ಅದ್ಭುತವಾಗಿ ಲಾಸ್ಟ್ ಇಯರ್ ಮಾಡಿದಂಗೆ ಈ ವರ್ಷನೂ ಗ್ರ್ಯಾಂಡ್ ಆಗಿ ಮಾಡ್ಬೇಕನ್ನೋ ಒಂದು ನಮ್ಮ ಡ್ರೀಮ್ಸ್ ಅನ್ನು ಬೆಳಿಗ್ಗೆಯಿಂದ ನಾವು ತುಂಬಾ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ. ಅಲ್ಲ, ಇವತ್ತು ಸಂಜೆಯನ್ನ ತುಂಬಾ ವ್ಯವಸ್ಥಿತವಾಗಿ ನೀವು ಮಾಡಿದ್ದೀರಿ. ಹೌದು, ಮೋಜು ಮಸ್ತಿಗೆ ಯಾವ ರೀತಿಯ ವ್ಯವಸ್ಥೆಗಳಿದಾವೆ? ಯಾಕಂದ್ರೆ ಜನರು ಇವತ್ತು ಈ ವರ್ಷದ ಕೊನೆಯ ದಿನ ಅದನ್ನ ತುಂಬಾ ಸಂತೋಷದಿಂದ ಸಂಭ್ರಮದಿಂದ ಕಳೀಲಿಕ್ಕೆ ವ್ಯವಸ್ಥೆ ಏನಾಗಿದೆ? ಹೌದು, ನಾವು 7:30 ಗಂಟೆಗೆ ಡ್ಯಾನ್ಸ್ ಸ್ಟೇಜ್ ಓಪನ್ ಮಾಡಿ ಇಟ್ಟಿರ್ತೀವಿ. ನೀವು ಪ್ರತಿಯೊಬ್ಬರು ನೀವು ಎಂಜಾಯ್ ಮಾಡಬೇಕಾಗಿದೆ ಅಂದ್ರೆ ಒಳ್ಳೆ ಸಾಂಗ್ ಕೇಳಿ ಡ್ಯಾನ್ಸ್ ಅನ್ನು ಒಂದು ಮಾಡೋ ಎಲ್ಲ ನೃತ್ಯಗಳು ಎಲ್ಲರಿಗೂ ಇಷ್ಟವಾದದ್ದೇ. ಮತ್ತೆ ಬೀಚ್ ಸೈಡ್ ಇಂದ ಇರೋದ್ರಿಂದ ಒಳ್ಳೆ ಗಾಳಿ ಇದೆ, ತಂಪಾದ ಗಾಳಿ. ಮತ್ತೆ ಆ ನೀರಿನ ಒಂದು ಸೌಂದರ್ಯಕ್ಕೆ, ಆ ಒಂದು ಸೌಂಡ್ಗೆ ನಿಮ್ಮ ಒಂದು ಹೃದಯ ಖುಷಿ ಆಗುವಂತ ಗ್ಯಾರಂಟಿ, ಸಂತೋಷವಾಗಿರ್ತೀರ ಅನ್ನೋದು. ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಸಂತೋಷ ಇರಬೇಕು. ಲಾಸ್ಟ್ ನಮ್ಮ ಈ 2025 ಇಯರ್ನ ಕಳಿಬೇಕನ್ನೋದು. ಮತ್ತೆ ನಾಳೆ 26 ಅನ್ನು ನಾವು ಖುಷಿಯಾಗಿ ಬರಮಾಡ್ಕೋಬೇಕಾಗಿ ನಾವು ಈ ಪ್ರೋಗ್ರಾಮ್ ಎಲ್ಲ. ಎಷ್ಟು ಟೇಬಲ್ಸ್ ಗಳಿದಾವೆ ನಮ್ಮಲ್ಲಿ? ಸರ್ 100 ಟೇಬಲ್ಗಳಿದ್ದಾವೆ, 1,000 ಚೇರ್ಸ್ಗಳಿದೆ. ಇನ್ನು ಹೆಚ್ಚಿನ ಜನಗಳಿಗೆ ಬಂದಾಗ ಎಲ್ಲರೂ ಕೂತ್ಕೊಳ್ಳೋದಿಲ್ಲ, ಡ್ಯಾನ್ಸ್ ಮಾಡೋಕೆ ಹೋಗ್ತಾರೆ. ಖಾಲಿ ಲಾಸ್ಟ್ ಇಯರ್ ಅಷ್ಟೇ ತುಂಬಾ ಟೇಬಲ್ ಖಾಲಿ ಆಗಿತ್ತು. ಎಲ್ಲ ಸ್ಟ್ಯಾಂಡಿಂಗ್ ಅಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಸಫಿಶಿಯೆಂಟ್ ಆಗಿ 100 ಟೇಬಲ್ಗಳು ಮತ್ತೆ ಚೇರ್ಸ್ಗಳು 1,000 ಜನ ಕೂರುವಂತ ಕೆಪಾಸಿಟಿ ಇಟ್ಟಿದ್ದೀವಿ. ಜನರು ಬಂದು ಡ್ಯಾನ್ಸ್ ಮಾಡ್ಲಿಕ್ಕೂ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಎಲ್ಲಾ ವಿಷಯ ಇದೆ, ಡ್ಯಾನ್ಸ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಸ್ಟೇಜ್ ಮುಂದ್ಗಡೆನೆ ಇಟ್ಟಿದ್ದೀವಿ. ನೀವು ಎಷ್ಟು ಬೇಕಾದ್ರೂ ಅಷ್ಟು ಡ್ಯಾನ್ಸ್ ಮಾಡಬಹುದು. 7:30ಗೆ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ನಮ್ದು. ಧನ್ಯವಾದ. ಇದಿಷ್ಟು ಈ ಬೀಚ್ ರೆಸಾರ್ಟ್ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರು. ಯಾಕಂದ್ರೆ ಒಂದು ಟೇಬಲ್ಸ್ ಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಲೈವ್ ಮ್ಯೂಸಿಕ್ ಆಗ್ತಾ ಇರುತ್ತೆ. ಸಮುದ್ರ ಕಿನಾರೆ, ಸಮುದ್ರದ ತಣ್ಣಗಿನ ಗಾಳಿ ಒಂದ್ ಕಡೆ ಬೀಸ್ತಾ ಇದ್ರೆ ಒಂದೊಂದ್ ಕಡೆ ಸಮುದ್ರದ ಅಲೆಗಳ ಒಂದು ಆ ಶಬ್ದ ಆಹ್ಲಾದ ನೀಡುತ್ತೆ. ಹಾಗೆ ಈ ವರ್ಷವನ್ನ ಸಂಭ್ರಮದಿಂದ ಕಳಿಸ್ಕೊಡ್ಬೇಕು, ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡ್ಕೊಳ್ಬೇಕು ಅನ್ನೋರಿಗೆ ಎಲ್ಲ ವ್ಯವಸ್ಥೆಗಳನ್ನ ಈ ಒಂದು ರೆಸಾರ್ಟ್ ಅಲ್ಲಿ ಮಾಡಲಾಗಿದೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.